ಯಬ್ಬಾ ಹೇ ಮಳೆ ಬಂದಾಗ ಕಷ್ಟ ಅಲ್ಲ ಇಲ್ಲಿ. ಓ ಅಲ್ಲಿ ಇಲ್ಲ, ಅಲ್ಲಿ ಡೌನ್ ಇದೆ. ಸೊ ಯಾವ ಗಾಡಿ ಸಾಗದಾಗ ಕಾಣ್ತಾ ಇದೆ ಕಮೆಂಟ್ ಮಾಡಿ. ನಮ್ಮ ವೀಸ್ಟ್ರಾಮ್ ಹೆಂಗೆ ಕಾಣ್ತಾ ಇದೆ ಅದನ್ನ ಹೇಳಿ. ಬಟ್ ಇನ್ ಕೇಸ್ ಏನಾದರೂ ನೀರು ಬಿಟ್ಟಿದ್ರೆ ಬೇರೆ ಲೆವೆಲ್ಲು. ಚಿಂದಿ ನಮ್ಮ ಹುಡುಗರು ಫೋಟೋ ಶೂಟ್ ಮಾಡ್ತಾವ್ರೆ ಪಾಪ. ಹಿಮಾಲಯನ್ 450, ಇಲ್ಲಿ ನಮ್ಮ ಸುಜುಕಿ ವೀಸ್ಟ್ರಾಮ್ 250 ಆ್ಯಂಡ್ ಇಲ್ಲಿ ಅಪಾಚೆ RTR 310. ಹೇಗೆ ಕಾಣ್ತದೆ ಮೂರು ಗಾಡಿಗಳು ಕಮೆಂಟ್ ಮಾಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತೆಲ್ಲ ಹೋಗ್ತಿದ್ದೀನಿ. ಸೊ ಆಬ್ವಿಯಸ್ಲಿ ಮೈಸೂರಿಗೆ ಹೋಗ್ತಾ ಇದ್ದೀನಿ ಟು ಕವರ್ ದಸರಾ. ಸೊ ನಾಟ್ ಓನ್ಲಿ ಜಸ್ಟ್ ಮೈಸೂರು, ಸೊ HD ಕೋಟೆ ಹೋಗಿ ಅಲ್ಲಿಂದ ತಾರಕ ಡ್ಯಾಮ್ಗೆ ಹೋಗಿ, ಸೊ ತಾರಕ ಡ್ಯಾಮಿಂದ ದೆನ್ ಮೈಸೂರು ದಸರಾ ಕವರ್ ಮಾಡಬೇಕು ಅಂತ ನನ್ನ ಒಂದು ಉದ್ದೇಶ. ಆ್ಯಕ್ಚುಲಿ ಬರೀ ಮೈಸೂರು ಮಾತ್ರ ಪ್ಲಾನ್ ಇದ್ದಿದ್ದು. ದೆನ್ ಹಿ ವಾಂಟೆಡ್ ಟು ಗೋ ಟು ಧರ್ಮಸ್ಥಳ ಆ್ಯಂಡ್ ಕುಕ್ಕೆ ಸುಬ್ರಹ್ಮಣ್ಯ. ದೆನ್ ಹಿ ಸೆಡ್ ಅದನ್ನು ಇನ್ಕ್ಲೂಡ್ ಮಾಡೋಣ ಅಂತ. ಸೊ ದೆನ್ ಎರಡೆಲ್ಲ ಸೇರಿ ಒಂದು ಕಂಬೈನ್ ಮಾಡಿ ಒಂದು ಈ ಟ್ರಿಪ್ ನಮ್ಮ ಸೆಕ್ಸಿ ಬ್ರೋ. ಈಗ ನೋಡ ಗುರು ಯಪ್ಪ ಚಿಂತೆ. So this is a sign that this morning will be a good morning, guys. Full inna energy ಬಂತು ಇವಾಗ. So anyway, so this will be a 4-day trip basically. ಸಾರಿ, ನಾನೇ ಲೇಟ್ ಮಾಡಿದೆ ಅಂತ. ಹೊರಡೋಣ ಚಲೋ. ಸೊ ಆ್ಯಕ್ಚುಲಿ ಇಲ್ಲೇ ತಿಂಡಿ ಮಾಡಿಬಿಟ್ವಿ ಕದಮ್ಮ ವೆಜ್ಜಲ್ಲಿ. ಸೊ ಆ್ಯಕ್ಚುಲಿ ನಾನು RTR 310 ಟೆಸ್ಟ್ ಡ್ರೈವ್ ಮಾಡಿದ್ದೆ. ಬಟ್ ಒಂದೇ ಒಂದು ಬೇಜಾರು ಏನು ಅಂತಂದರೆ ಸ್ವಲ್ಪ ಇಂಜಿನ್ ರಿಫೈನ್ಮೆಂಟು. ಅದು ಬಿಟ್ಟರೆ ಗಾಡಿ ಇನ್ ಟರ್ಮ್ಸ್ ಆಫ್ ಫೀಚರ್ಸು ಫುಲ್ಲಿ ಲೋಡೆಡ್ ಆಗಿದೆ, ಮಾತ್ರ ಸೂಪರ್ ಆಗಿದೆ. ಓಡ್ಸೋಕ್ಕೂ ಹಕ್ಕದ ಅಜಾಯಿಲ್ ಆಗಿದೆ ಗಾಡಿ ಮಾತ್ರ. ಬಟ್ ಇಂಜಿನ್ ರಿಫೈನ್ಮೆಂಟ್ ಮಾತ್ರ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ ನನಗೆ. ಆ್ಯಂಡ್ ಹಿಮಾಲಯನೂ ಸಾಗದಾಗ ಕಾಣ್ತಿದೆ ಗುರು, ವೈಟ್ ಕಲರು ಸೂಪರ್. ಫುಲ್ ಟ್ಯಾಂಕ್. ಹಾಕ್ಲಾ ಬೇಡವಾ? ಹೆಂಗೆ ಕಾಣ್ತಾ ಇದೆ ನೋಡಿ. ಇದೆ ಮೂರು ಗಾಡಿಗಳು. ಹಿಮಾಲಯನ್ 450, ಇಲ್ಲಿ ನಮ್ಮ ಸುಜುಕಿ ವೀಸ್ಟ್ರಾಮ್ 250 ಆ್ಯಂಡ್ ಇಲ್ಲಿ ಅಪಾಚೆ RTR 310. ಹೇಗೆ ಕಾಣ್ತಾ ಇದೆ ಮೂರು ಗಾಡಿಗಳು ಕಮೆಂಟ್ ಮಾಡಿ ನೋಡೋಣ. ಸೂಪರ್ ಇದು ಗುರು ಫ್ರೇಮ್ ಅಂದರೆ ಸಾಕಾದಾಗ ಕಾಣ್ತಾ ಇದೆ. ಇವಾಗ ಜರ್ನಿ ಕಂಟಿನ್ಯೂ ಮಾಡಬೇಕು. ತುಂಬ ಸ್ಲೋ ಆಗಿದ್ದೀವಿ. So let's start our ride. Okay, so let's speed up a bit. Definitely alva 90 100 ಹೊಡಿ. 200 ಹೊಡಿಬೇಕು. 200 ಹೊಡಿಬೇಕು. ಇವಾಗ ಇಷ್ಟ ಸಿಕ್ಕಿದ ಚಾನ್ಸ್. ಇವಾಗ ಫುಲ್ಲು ಚಚ್ತಾರೆ ಇವಾಗ ಅಣ್ಣ. ಅಣ್ಣ ರೆಡಿ? Come on boys. ಸೊ
ಸೊ ಪೆಟ್ರೋಲ್ ಆ್ಯಕ್ಚುಲಿ ಬೆಳಗ್ಗೆ ನಾನು ಲೇಟಾಗಿತ್ತು ಅಂಥೇಳಿ ಹಾಕ್ಸಿರ್ಲಿಲ್ಲ. ಸೊ ಇವಾಗ ಫುಲ್ ಟ್ಯಾಂಕ್ ಆಗಿದೆ. ಸೊ ರೀಡಿಂಗ್ ಇಸ್ 9,008 ಕಿಲೋಮೀಟರ್ಸ್ ದ ಕರೆಂಟ್ ರೀಡಿಂಗ್. ಫುಲ್ ಟ್ಯಾಂಕ್ ಮಾಡ್ತಿರೋದು. ನೋಡೋಣ ಈ ಟ್ರಿಪ್ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಇಲ್ಲಿವರೆಗೂ ತುಂಬ ಸೆನ್ಸಿಬಲ್ ಆಗಿ ಬಂದ್ವಿ. ಸೊ ಇವಾಗ ಟೈಮ್ ತುಂಬ ಜಾಸ್ತಿ ತೊಗೊಳ್ತಾ ಇರೋದಕ್ಕೆ ಸ್ವಲ್ಪ ಸ್ಪೀಡಪ್ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಅದ ಡಿ ಜೆ ಆ್ಯಕ್ಷನ್, ಅದು ಆ್ಯಕ್ಷನ್ ಅಲ್ವಾ ಡಿ ಜೆ? ಎಷ್ಟು ಬಿತ್ತು? ನನಗೆ ಪಾಪ ತುಂಬ ಜನ ಕೇಳ್ತಾ ಇದ್ರು, ನಾನು ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೆ. ಬಟ್ ಎಲ್ಲ ಕಡೆ ಔಟ್ ಆಫ್ ಸ್ಟಾಕು, ಎಲ್ಲೂ ಸಿಗ್ತಾ ಇಲ್ಲ. ಹಾಂ, ಈಗ ಇಲ್ಲಿ ಸಿಗ್ಲಿಲ್ವಾ ಅಮೌಂಟು? ಶಾಪ. ಕ್ವಾಲಿಟಿ ಹೆಂಗಿದೆ? ಚೆನ್ನಾಗಿದೆ ಅಲ್ವಾ ಡಿ ಜೆ ಇದು? ಕ್ವಾಲಿಟಿ ಡಿ ಜೆ ಇದು ಅದೇ ಕೇಳ್ಪಟ್ಟೆ ನಾನು. ತುಂಬ ಚೆನ್ನಾಗಿದೆ. ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮೋಸ್ಟ್ ಅಫೋರ್ಡೆಬಲ್ಲು ಆ್ಯಕ್ಷನ್ ಕ್ಯಾಮ್ರಾ ಯಾವುದು ಅಂತ ನಾನು ಇದನ್ನೇ ಸಜೆಸ್ಟ್ ಮಾಡ್ತಿರೋದು. ಡಿ ಜೆ ಆ್ಯಕ್ಷನ್ 2 ತುಂಬ ಚೆನ್ನಾಗಿದೆ. ಬಟ್ ಏನು ಅಂತಂದರೆ ಅವೈಲಬಿಲಿಟಿ ತುಂಬ ಕಷ್ಟ. ಯಾಕಂದರೆ ಅದು ಲಾಂಚ್ ಆದಾಗ 25,000-30,000 ಹತ್ರ ಏನೋ ಲಾಂಚ್ ಆಗಿತ್ತು. ಬಟ್ 26-27 ಲಾಂಚ್ ಆಗಿತ್ತು. ಇವಾಗ ಬರೀ 13,000 ಸಿಗ್ತಾ ಇದೆ ಅದು. ಅಂದರೆ ಇವಾಗ ಎಲ್ಲೂ ಕಾಣೋದೇ ಇಲ್ಲ ಅದು. ಇಟ್ಸ್ ಲೈಕ್ ಎಕ್ಸ್ಟೆಂಟ್ ಆಗಿದೆ ಆಲ್ಮೋಸ್ಟ್ ಅಂದ್ಕೊಂಡಿದ್ದೀನಿ ನಾನು ಇವಾಗ. ನಮ್ಮ ಬೈಕರ್ಗಳ ಅವಸ್ಥೆ ಇದು ಗುರು, ನಮ್ಮ ಬೈಕರ್ಗಳ ಅವಸ್ಥೆ. ಆ್ಯಂಡ್ ವಿ ಆರ್ ಆಲ್ಮೋಸ್ಟ್ ನಿಯರ್ HD ಕೋಟೆ. ಇನ್ನೊಂದು 37 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಅಲ್ಲಿ ನಾನೇನು ಬೆಳಗ್ಗೆ ಹೇಳಿದ್ನಲ್ಲ, ಒಬ್ಬ ಫಾಲೋವರ್ ಇದ್ದಾರೆ ಅಂತ. ಸೊ ಅವ್ರನ್ನ ಮೀಟ್ ಮಾಡಿಸ್ತೀನಿ. ಈಸ್ ವೇಟಿಂಗ್ ಫಾರ್ ಅಸ್ HD ಕೋಟೆ. ಸೊ ಅವರೇ ಒಂಥರ ನಮಗೆ ಟೂರಿಸ್ಟ್ ಗೈಡು. ಸೊ ಈಸ್ ದ ಒನ್ ಹೂ ಗೋನ ಟೇಕ್ ಅಸ್ ಟು ಡಿಫ್ರೆಂಟ್ ಪ್ಲೇಸಸ್. ಆ್ಯಂಡ್ ಆ್ಯಕ್ಚುಲಿ ಅವರು ನನ್ನ ಯೂಟ್ಯೂಬ್ ನೋಡಿಬಿಟ್ಟು ನನಗೆ ಮೆಸೇಜ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ಬಂದು. ಬಿಕಾಸ್ ಈ ಆಲ್ಸೋ ಏನಂತಾರೆ, ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ವಿ ಸ್ಟ್ರಾಮ್ ಕಣ್ಣಿಗೆ ಬಿದ್ದಿದೆ. ಆ್ಯಂಡ್ ವಿ ಸ್ಟ್ರಾಮ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ನನ್ನ ವೀಡಿಯೋಸ್ ಅವ್ರಿಗೆ ಸಜೆಸ್ಟ್ ಆಗಿದೆ ಯೂಟ್ಯೂಬಲ್ಲಿ. ಸೊ ಅವ್ರಿಗೆ ಇಷ್ಟ ಆಗ್ಬಿಟ್ಟು ನನಗೆ ಮೆಸೇಜ್ ಮಾಡಿದರು. ಅದಾದಮೇಲೆ ನನ್ನದು ಈ ಥರ ಪ್ಲ್ಯಾನ್ ಇದರಿಂದ ಅವರು ಬನ್ನಿ ದಸರಾ ಬರೋದಾದರೆ ಬನ್ನಿ ಹಿಂಗೆ ಅಂತ ಹೇಳಿದ್ರು. ಸೊ ಇವತ್ತು ದಸರಾನು ಕವರ್ ಮಾಡ್ತೀನಿ. ಪ್ಲಸ್ ಹಾಗೆ ಬೇಗ ಬಂದಿರೋದ್ರಿಂದ ಸೊ ಬೇಗ ಅಂದ್ರೇನು ಅದಕ್ಕೋಸ್ಕರ ಬೇಗ ಬಂದಿರೋದು. ಸೊ ವಿಲ್ ಬಿ ಕವರಿಂಗ್ ದ ತಾರಕ ಡ್ಯಾಮ್, ಆಲ್ಸೋ ಕಬಿನಿ ಅಂತ ಅಂದ್ಕೊಂಡಿದ್ದೀವಿ. ಸ್ವಾಗತ ಸುಸ್ವಾಗತ HD ಕೋಟೆ ಬಂದ್ವಿ ಗುರು. ಸಿಟಿ ಎಂಟ್ರ್ ಆಯಿತು. ಹೋಣ ಗಾಡಿ ಎಕ್ಸ್ಟ್ರಾ ಇದೆಲ್ಲ ಹಾಕ್ಬಿಟ್ಟು ಕ್ಯಾಶ್ ಕಾರ್ಡೆಲ್ಲ ಬುಲ್ಕಿ ಬರೋಣ. ಇನ್ನೇ ನೋಡಿದ್ಮೇಲೆ ಫಿಕ್ಸ್ ಆಗ್ಬಿಟ್ಟೆ. ನಾನು ಹೇಳಿದೆ ತಾನೇ, ನೋಡಿದ್ಮೇಲೆ ಪಕ್ಕ ಫಿಕ್ಸ್ ಅಂತೇಳಿ. ಯಾಕೆ ಚೆನ್ನಾಗಿದೆ ಜಾಸ್ತಿ ರನ್ನಿಂಗು ಎಲ್ಲೋ. ಹಾಂ ಸೊ ಗೈಸ್, ಇವರೇ ನಮ್ಮ ಪ್ರತಾಪ್ ಅವರು. ಸೊ ಇವರು ಹೊಸ ಪ್ರತಾಪ್ ಅಂತೇಳಿ. ಸೊ ಈ ಆ್ಯಕ್ಚುಲಿ ಎಕ್ಸ್ಪಲ್ಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದು ಅವರು. ನನ್ನ ವೀಡಿಯೋಸ್ ನೋಡಿ ಇವಾಗ ವಿಶ್ರಾಮ್ ತೊಗೊಳ್ಬೇಕಂತ ಮಾಡಿದರು. ಆ್ಯಂಡ್ ಇವಾಗ ಗಾಡಿ ನೋಡಿ ಫುಲ್ ಫಿದಾಗ್ಬಿಟ್ಟಿದ್ದಾರೆ. ಇನ್ನು ಇದು ಸೈಡ್ ಬಾಕ್ಸಸ್ಸು ಪ್ಯಾನಿಯರ್ಸು ಅದು ಹಾಕಿದ್ರೆ ಹೆಂಗೆ ಕಾಣುತ್ತೆ ಗೊತ್ತಾ ಗಾಡಿ? ಅದು ಎಷ್ಟು ಲೀಟ್ರು? ಯಾವುದು ಇದು? 35. ತಾರಕ ಡ್ಯಾಮ್ ಹತ್ರ ಹೋಗಿ ಅಲ್ಲಿಂದ ನೆಕ್ಸ್ಟು ಕಬಿನಿಗೆ ಹೋಗ್ತಾ ಇರೋದು ನಾವು. ಬನ್ನಿ, ನಿಮಗೆ ತಾರಕನ ತೋರಿಸ್ತೀನಿ ಆ್ಯಂಡ್ ಕಬಿನಿನೂ ತೋರಿಸ್ತೀನಿ. ಸೊ ಸ್ವಲ್ಪ ಆಫ್ ರೋಡ್ ಕೂಡ ಇದೆಯಂತೆ. ಕಬಿನಿ ಕಡೆ ಹೋಗ್ತಾ ಸಿನ್ಸು ನಮ್ಮ ಪ್ರತಾಪ್ ಅವರು ಲೋಕಲೈಟ್ ಆಗಿರೋದ್ರಿಂದ ಆ್ಯಕ್ಚುಲಿ ಕಬಿನಿ ಕ್ಲೋಸ್ ಇದೆ.
ಬಟ್ ಇವರು ಲೋಕಲೈಟ್ ಆಗಿರೋದ್ರಿಂದ ಬೇರೆ ಬೇರೆ ಜಾಗಗಳು ಗೊತ್ತಿರೋದ್ರಿಂದ ನಾವು ಅಲ್ಲಿ ಹೋಗ್ತಿರೋದು. ಬಟ್ ಅಲ್ಲೊಂದ್ಸತಿ ಹೋಗ್ಬೇಕು, ಅಲ್ಲಿ ಮೇನ್ ನೀರ ಹತ್ರ ಹೋಗೋಕ್ಕಾಗಲ್ವಾ? ಹಾಂ, ಓಕೆ ಓಕೆ ಓಕೆ. ಸೊ ಇದು ಲೋಕಲೈಟ್ ಇರೋ ಅಡ್ವಾಂಟೇಜ್. ಬಿಟ್ಟಿಲ್ಲ. ಶೆಟ್ ಸ್ಲೋ ಆರಾಮ್ಸೆ. ಇದೇನು ಗುರು ಹಿಂಗಿದೆ, ಬಟ್ ನೀರು ಬಿಟ್ಟಿದ್ರೆ ಚೆನ್ನಾಗಿರೋದು, ಇನ್ನು ವ್ಯೂ ಸೂಪರ್ ಆಗಿರೋದು. ಬಟ್ ಇವತ್ತು ನಮ್ಮ ಮನೆ ಬರೋಕ್ಕೆ ನೀರು ಬಿಟ್ಟಿಲ್ಲ. ಬಟ್ ಕ್ರೇಜಿ, ನಮ್ಮ ಬೈಕ್ ಇಲ್ಲಿದೆ. ಹಿಂಗಿರ್ಬೇಕು ಗುರು ವೇವ್ ಅಂದ್ರೆ. ಅಲ್ವಾ, ಸೆಕ್ಸಿ. ಬಟ್ ಇನ್ ಕೇಸ್ ಏನಾದರೂ ನೀರು ಬಿಟ್ಟಿದ್ರೆ ಬೇರೆ ಲೆವೆಲ್ಲು. ಚಿಂದಿ ನಮ್ಮ ಹುಡುಗರು ಫೋಟೋ ಶೂಟ್ ಮಾಡ್ತಾವ್ರೆ ಪಾಪ. ನೀರಿದ್ದಿದ್ರೆ ಇನ್ನೂ ಸಾಕಾಗಿರೋದು. ಬಾಯ್ಸ್ ಫುಲ್ ಮಿಸ್ ಆಗ್ಬಿಟ್ಟಿದ್ರು, ಇವಾಗ ಬಂದರು ಬಾಯ್ಸ್. ಲೆಫ್ಟು. ಓಹೋ ನೋಡಿ ಬಾಯ್ಸ್, ಹೆಂಗಿದೆ ವ್ಯೂ ಮಾತ್ರ ಚಿಂದಿ. ಇರು ಬ್ರೋ, ಆಹಾ. ಯಾಬಾ ಹೇ. Yo boys, yo, come on bro. Come on. ಏನು ಗೊತ್ತಾ, ನೀರು ಎಲ್ಲಿ ಐತೆ, ನೀರು ಇಲ್ಲ ಅಂದಿದ್ರೆ ಅಲ್ಲಿ ಹಾಂ. ಬಾಯ್ಸ್ ಹೆಂಗಿದೆ ವಿವೋ? ಚಿಂದಿ. ಪ್ಲೀಸ್ ಟೇಕ್ ಯುವರ್ ಪ್ಲೇಸ್. ಎಸ್ enough. Hey. ಅಬ್ಬಾ ಲಾಟ್ರಿ ಹೆಂಗೆ ನೀರ್ವರೆಗೂ ಬಂದ್ಬಿಡ್ತು. ಚಿಂದಿ. ಸೂಪರ್ ಗಾಯ್ಸ್, ಹೆಂಗಿದೆ ವ್ಯೂ ಮಾತ್ರ ಕಮೆಂಟ್ ಮಾಡಿ. ಐ ಥಿಂಕ್ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಇದೇ ಥರದ ಪ್ಲೇಸಿಗೆ ಹೋಗಿದ್ವಿ, ಅಲ್ಲೂ ಕೂಡ ಸೇಮ್ ಇದೇ ಥರ ನೀರಿತ್ತು, ಇದೇ ಥರ ನಮ್ಮ ಗಾಡಿ ನಿಂತಿತ್ತು. ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಟೈಮ್ ಇನ್ ದ ಒಂದೇ ವಾರದಲ್ಲಿ. ಸೊ ಜಸ್ಟ್ ಕಮೆಂಟ್ ಮಾಡಿ ಯಾವ್ದಾರ ಕಾಣ್ತಿದೆ ಅಂತ. ಹಿಯರ್ ಈಸ್ ಅವರ್ ಹಿಮಾಲಯನ್ 450, ಹಿಯರ್ ಈಸ್ ಅವರ್ ವಿಸ್ಟಾಮ್ 250 ಆ್ಯಂಡ್ ಹಿಯರ್ ಈಸ್ ಅವರ್ ಅಪಾಚೆ RTR 310. ಸೊ ಯಾವ ಗಾಡಿ ಸಾಗದಾಗ ಕಾಣ್ತಾ ಇದೆ ಕಮೆಂಟ್ ಮಾಡಿ.
ನಮ್ಮ ವಿಶ್ರಮ ಹೆಂಗೆ ಕಾಣ್ತಾ ಇದೆ ಅದನ್ನ ಹೇಳಿ. ಸೊ ಗೈಸ್, ಇವಾಗ ಕಬ್ಬಿನಿ ಬ್ಯಾಕ್ ವಾಟರ್ಸಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಫಾರೆಸ್ಟ್ ಒಳಗಡೆ ಇರುವಂಥ ರೂಟು. ಇಲ್ಲಿ ಯಾವುದೇ ಪ್ರಾಣಿಗಳು ಬರುವಂಥ ಸಾಧ್ಯತೆಗಳು ಉಂಟು. ವಾಪಸ್ ಇಲ್ಲಿಗೆ ಬಂದ್ವಾ ನಾವು? ಅದೇ ಸಫಾರಿ. ಇವ್ರು ಎಲ್ಲಿದ್ದಾರಪ್ಪ? ಬಂದ್ರಾ? ಓ ಸೂಪರ್ ವ್ಯೂ. ಅಲ್ಟಿ ಬ್ರೋ ಇದು. See the view guys, ಹೆಂಗಿದೆ. ಅಂಕಲ್ ಎದುರುಬಿಟ್ಟ ಒಂದ್ಸತಿ. ಹಾಂ ಹಾಂ ನೀರು ಪೀಕ್ ಮುಂದೆ ಬಂದ್ಬಿಟ್ಟಿದ್ರೆ ಜಾಗ ಇರೋದು. ಓಕೆ ಓಕೆ. ಹಾಂ ಹೊರಗಡೆ ಇದ್ರೆ ಹಾಂ ಇರುತ್ತೆ. ಜಾಗ ಐತೆ ಹಾಂ. ಓಹೋ, ಫೈನಲಿ ಕಬಿನಿ. ಯಾಕೆ ಬ್ರೋ ಹಿಂಗ್ಯಾಕೆ? ನಾನು ತುಂಬ ದಿನ ಚಿಂದಿ ಆಫ್ ರೋಡ್. ಆಯ್ತಲ್ಲ, ಆಫ್ ರೋಡು ಆಯ್ತಲ್ಲ ಇವತ್ತು. ಮಳೆ ಬಂದಾಗ ಕಷ್ಟ ಅಲ್ಲ ಇಲ್ಲಿ. ಅವಾಗ ಬನ್ನಿ ಅಪ್ಲೋಡ್ ಯಾವ್ದು ಗಾಡಿ ಬಂದು ನಿಂತಿದೆ ಆಲ್ರೆಡಿ. ಓ ಸೂಪರ್. ಇಲ್ಲೇ ಕೆಳಗಡೆ ಮೇಲ್ಗಡೆ. ಓ ಅಲ್ಲಿ ಇಲ್ಲ, ಅಲ್ಲಿಗೆ ಡೌನ್ ಇದೆ. ಓಕೆ. ಅಲ್ಲಿ ಒಳಗಡೆ ಹೋಗ್ಬೇಕಿತ್ತು. ಮೊದಲು ಬರ್ತಿತ್ತಿಲ್ಲಿ, ಅದು ಬೇಗ ಅಂದರೆ ಅಗ್ದಿರೋದು ಗಾಡಿ ಬರಬಾರ್ದು ಅಂತ. ಗಾಡಿ ಇದೆಲ್ಲ ಗಾಡಿ ಹೋಗಿರೋದು ಇದೆಲ್ಲ ಬೈಕು.